ವರಹಮತುಲ್ಲಾಹಿ ವಬರಕಾತುಹು. ನಾವು ಪ್ರತಿನಿತ್ಯ ಸಣ್ಣ ಸಣ್ಣವು ಎಂದು ಮಾಡುವ ದೊಡ್ಡ ದೊಡ್ಡ ಪಾಪಗಳು ಯಾವುವು ಎಂದು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯ ಪಾಪ ಯಾವುದು ಎಂದರೆ ನಾವು ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಕೋಪ ಮತ್ತು ದ್ವೇಷವನ್ನು ಇಟ್ಟುಕೊಳ್ಳುವುದು. ಇನ್ನೊಬ್ಬರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಖಿನ್ನತೆಯನ್ನು ಇಟ್ಟುಕೊಳ್ಳುವುದು. ಇದು ಅಲ್ಲಾಹನಿಗೆ ಸ್ವಲ್ಪವೂ ಇಷ್ಟ ಇಲ್ಲ. ಇದು ಅಲ್ಲಾಹನ ಮುಂದೆ ನಾವು ಮಾಡುವಂತಹ ದೊಡ್ಡ ಪಾಪವಾಗಿದೆ. ಹಾಗಾಗಿ ನಮ್ಮ ಮನಸ್ಸನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಸ್ವಚ್ಛ ಮಾಡಿಕೊಂಡು ಬೇರೆಯವರ ಬಗ್ಗೆ ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳೋಣ. ಎರಡನೆಯ ಪಾಪ ಯಾವುದು ಎಂದರೆ ನಾವು ಇನ್ನೊಬ್ಬರ ಬಗ್ಗೆ ಗೀಬತ್ ಮಾಡುವುದು. ಗೀಬತ್ ಎಂದರೆ ಚಾಡಿ ಹೇಳುವುದು. ಅವರು ಇಲ್ಲದ ಸಮಯದಲ್ಲಿ ನಾವು ಅವರ ಹಿಂದೆ ಮಾತನಾಡುವುದು ಅಲ್ಲಾಹನ ಮುಂದೆ ಇದು ದೊಡ್ಡ ಪಾಪವಾಗಿದೆ. ನಾವು ಇದನ್ನು ಪ್ರತಿನಿತ್ಯ ಮಾಡುತ್ತಾ ಇರುತ್ತೇವೆ. ಅಲ್ಲಾಹನು ನಮಗೆ ಇದನ್ನು ಮಾಡದಂತೆ ತಡೆಯಲಿ ಎಂದು ಅಲ್ಲಾಹನಲ್ಲಿ ದುವಾ ಮಾಡೋಣ. ಗೀಬತ್ ಒಂದು ದೊಡ್ಡ ಪಾಪವಾಗಿದೆ. ನಾವು ಹಾಗಾಗಿ ಇನ್ನೊಬ್ಬರ ಬಗ್ಗೆ ಅವರ ಹಿಂದೆ ಮತ್ತು ಮುಂದೆ ಏನನ್ನು ಮಾತನಾಡಬಾರದು. ಮೂರನೆಯ ಪಾಪ ಏನು ಎಂದರೆ ನಾವು ಸುಳ್ಳು ಹೇಳುವುದು. ಅದು ಕೇವಲ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಸುಳ್ಳು ಒಂದು ದೊಡ್ಡ ಪಾಪವಾಗಿದೆ. ಮತ್ತು ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೊರಿಸುವುದು. ನಾವು ಅಪವಾದ ಹೊರಿಸದೇ ಇದ್ದರೆ ಬೇರೆಯವರು ಬಂದು ನಮ್ಮ ಬಳಿ ಏನಾದರೂ ಹೇಳಿದರೆ ಅದನ್ನು ನಾವು ಸರಿಯೋ ತಪ್ಪೋ ಎನ್ನದೆ ತಿಳಿದುಕೊಳ್ಳದೆ ಅದನ್ನು ಬೇಗ ನಂಬುವುದು ಸಹಿತ ಪಾಪವಾಗಿದೆ. ಹಾಗಾಗಿ ನಾವು ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸುವುದು ಸುಳ್ಳು ಹೇಳುವುದು ನಮ್ಮ ಪ್ರತಿದಿನದ ಜೀವನದಲ್ಲಿ ಎಂದೂ ನಾವು ಮಾಡಬಾರದು. ನಾಲ್ಕನೆಯ ಪಾಪ ಏನು ಎಂದರೆ ನಾವು ನಮ್ಮೊಳಗೆ ನಾನು ಎಂಬುದರ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ನನ್ನಿಂದಲೇ ಎಂದು ನಾವು ತಿಳಿದುಕೊಂಡು ಘಮಂಡಿಯನ್ನು ಬೆಳೆಸಿಕೊಳ್ಳುವುದು ಇದು ದೊಡ್ಡ ಪಾಪವಾಗಿದೆ. ನಾವು ಜೀವನ ಉದ್ದಕ್ಕೂ ಎಷ್ಟೇ ನಮಾಜ್ ಮಾಡಲಿ, ಒಳ್ಳೆಯ ಕೆಲಸಗಳನ್ನು ಮಾಡಲಿ, ನೇಕಿಗಳನ್ನು ಮಾಡಲಿ, ಇವುಗಳನ್ನು ನಾಳೆ ಅಲ್ಲಾಹನು ಕಯಾಮತ್ತಿನ ದಿನ ನಮ್ಮ ಮುಖದ ಮೇಲೆ ಎಸೆಯುತ್ತಾನೆ. ಇದು ಒಂದು ನಾನು ಎಂಬುವ ಭಾವನೆ ಇದ್ದರೆ ನಮ್ಮ ಯಾವುದೇ ಒಂದು ಪುಣ್ಯಗಳು ನಮ್ಮ ಕೆಲಸಕ್ಕೆ ಬರುವುದಿಲ್ಲ. ಯಾಕೆ ಎಂದರೆ ನಾನು ಎನ್ನುವುದು ಕೇವಲ ಅಲ್ಲಾಹನಿಗೆ ಮಾತ್ರ ಸೀಮಿತ. ನಮ್ಮ ಪ್ರತಿ ಉಸಿರೂ ಸಹಿತ ಅಲ್ಲಾಹನು ನಮಗೆ ನೀಡಿರುವ ಭಿಕ್ಷೆಯೇ ಆಗಿರುವುದರಿಂದ ಇದರಲ್ಲಿ ನಾನು ಎಂಬುವುದು ಎಲ್ಲಿ ಬರುತ್ತದೆ ಹೇಳಿ? ಎಲ್ಲವೂ ಅಲ್ಲಾಹನಿಂದಲೇ. ನಮಗೆ ನೇಕಿ ಮಾಡುವ ಶಕ್ತಿಯನ್ನು ಕೊಡುವುದು ಅಲ್ಲಾಹನೇ. ಹಾಗಾಗಿ ಯಾರು ಎಲ್ಲಿಯೂ ತಮ್ಮ ಮನಸ್ಸಿನಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ನಾನು ಎಂಬುವ ಭಾವನೆಯನ್ನು ಬೆಳೆಸಿಕೊಳ್ಳಬಾರದು. ಐದನೆಯ ಪಾಪ ಏನು ಎಂದರೆ ನಾವು ಕೊಟ್ಟ ಮಾತಿನಂತೆ ನಡೆಯದೇ ಇರುವುದು. ಇದೂ ಸಹಿತ ದೊಡ್ಡ ಪಾಪವಾಗಿದೆ. ನಾವು ನಮ್ಮಿಂದ ಏನು ಸಾಧ್ಯವೋ ಅಷ್ಟೇ ನಾವು ಇನ್ನೊಬ್ಬರಿಗೆ ನಮ್ಮ ಮಾತನ್ನು ಕೊಡಬೇಕು. ನಾವು ಮಾತು ಕೊಟ್ಟು ತಪ್ಪಿದರೆ ಇದೂ ಸಹಿತ ಅಲ್ಲಾಹನ ಮುಂದೆ ದೊಡ್ಡ ಪಾಪವಾಗಿದೆ. ಆರನೆಯ ಪಾಪ ಯಾವುದು ಎಂದರೆ ಬೇರೊಬ್ಬರು ನಮ್ಮನ್ನು ನಂಬಿ ನಮ್ಮ ಹತ್ತಿರ ಅವರ ಒಂದು ವಸ್ತುವನ್ನು ನಮ್ಮ ಹತ್ತಿರ ನಮ್ಮ ಜವಾಬ್ದಾರಿಗೆ ಕೊಟ್ಟಾಗ ನಾವು ಅವರ ಪರ್ಮಿಷನ್ ಇಲ್ಲದೆ ನಮ್ಮ ವೈಯಕ್ತಿಕವಾಗಿ ಆ ವಸ್ತುಗಳನ್ನು ಉಪಯೋಗಿಸಬಾರದು. ಇಂತಹ ಪಾಪಗಳನ್ನು ನಾವು ಚಿಕ್ಕವು ಎಂದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಾಡುತ್ತಾ ಇರುತ್ತೇವೆ. ಹಾಗಾಗಿ ಈ ವಿಡಿಯೋದೊಂದಿಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಮತ್ತು ಅವರು ಈ ಪಾಪಗಳನ್ನು ಮಾಡುವುದನ್ನು ತಡೆಯಿರಿ ಎಂದು ಹೇಳುತ್ತಾ ನಮ್ಮ ಜೀವನವನ್ನು ಪಾಪಗಳಿಂದ ಮುಕ್ತಗೊಳಿಸಿ ಅಲ್ಲಾಹನು ಮೆಚ್ಚುವಂತೆ ಜೀವನ ಮಾಡೋಣ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.